ಫ್ರೆಂಡ್ IPL ಸ್ಟಾರ್ಟ್ ಆಗ್ತಾ ಇದೆ. ಆದ್ರೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಒಂದು ಬಿಗ್ ಶಾಕ್ ಎದುರಾಗಿದೆ ಫ್ರೆಂಡ್. ಏನಪ್ಪಾ ಅಂದ್ರೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಮೇನ್ ಬಾಲರ್ ಆಗಿರುವಂತ ಮುಂಬೈ ಇಂಡಿಯನ್ಸ್ಗೆ ಟ್ರಂಪ್ ಕಾರ್ಡ್ ಆಗಿರುವಂತ ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಇಂಜುರಿ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ನಿಮಗೆ ಗೊತ್ತಿದೆ. ಈ ಒಂದು ಇಂಜುರಿಗೋಸ್ಕರ ಚಾಂಪಿಯನ್ ಟ್ರೋಫಿ ಕೂಡ ಇವರು ಆಡ್ಲಿಲ್ಲ. ಆದ್ರೆ ಇವರು ಆಡ್ಲಿಲ್ಲ ಅಂದ್ರೆ IPL ಅಲ್ಲಿ ಇವರು ಆಡ್ಲಿಲ್ಲ ಅಂದ್ರೆ ಮುಂಬೈ ಇಂಡಿಯನ್ಸ್ಗೆ ದೊಡ್ಡ ಹೊಡೆತ ಬೀಳಲಿದೆ ಫ್ರೆಂಡ್. ಟೋಟಲ್ ಆಗಿ ಇವರು ಮುಂಬೈ ಇಂಡಿಯನ್ಸ್ಗೆ ಆಡ್ತಾರ ಇಲ್ಲದು ಕೂಡ ಸ್ವಲ್ಪ ಗಲಿಬಿಲಿ ಇತ್ತು, ಅಂದ್ರೆ ಕ್ಲಿಯರಿಟಿ ಇದ್ದಿಲ್ಲ. ಆದ್ರೆ ಒಂದು ಕ್ಲಿಯರಿಟಿ ಸಿಕ್ಕಿದೆ ಫ್ರೆಂಡ್. ಜಸ್ಪ್ರೀತ್ ಬುಮ್ರಾ ಅವರು ಬರ್ತಾರೆ, ಆದ್ರೆ ಯಾವಾಗ ಬರ್ತಾರೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್. ಟೋಟಲ್ ಆಗಿ ಇವ್ರಿಗೆ ಇಂಜುರಿ ಆಗಿದ್ದು ಯಾವಾಗ ಅಂದ್ರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ 5 ಟೆಸ್ಟ್ ಮ್ಯಾಚ್ ಇತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ವಿರುದ್ಧ. ಈ ಒಂದು 5 ಟೆಸ್ಟ್ ಮ್ಯಾಚ್ ನಲ್ಲಿ ಲಾಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ ಇವರಿಗೆ ಇಂಜುರಿ ಆಗಿತ್ತು. ಆ ಒಂದು ಇಂಜುರಿ ಆದಗೋಸ್ಕರ ಚಾಂಪಿಯನ್ ಟ್ರೋಫಿನೂ ಕೂಡ ಇವ್ರಿಗೆ ಆಡೋಕೆ ಆಗ್ಲಿಲ್ಲ ಇಂಜುರಿ ಕಾರಣಗೋಸ್ಕರ. ಆದ್ರೆ ಈಗ IPL ಸ್ಟಾರ್ಟ್ ಆಗಿದೆ ಫ್ರೆಂಡ್. ಈ ಒಂದು IPL ನಲ್ಲಿ ಏನಾದ್ರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆಡ್ಲಿಲ್ಲ ಅಂದ್ರೆ ದೊಡ್ಡ ಹೊಡೆತ ಬೀಳಿದೆ. ಹಾಗಾಗಿ ಮುಂಬೈ ಇಂಡಿಯನ್ಸ್ಗೆ ಜಸ್ಪ್ರೀತ್ ಬುಮ್ರಾ ಬೇಕೇ ಬೇಕು. ಹಾಗಾಗಿ ಇಲ್ಲಿ ಮುಂಬೈ ಇಂಡಿಯನ್ಸ್ ಏನ್ ಮಾಡ್ತಾರೆ ಅಂದ್ರೆ ಇನ್ನು ಉಳಿಕಿದ ಬಾಲರ್ನ ಕೂಡ ಆಡಿಸುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಆ ಜಾಗಕ್ಕೆ ಏನಾದ್ರು ಬುಮ್ರಾ ಇದ್ದಿದ್ರೆ ಆ ಮಾತೇ ಬೇರುತ್ತೆ. ಇವರೊಂದು ಬಾಲಿಂಗ್ ನಿಂದ ಎಷ್ಟೋ ರನ್ ಕಂಟ್ರೋಲ್ ಆಗುತ್ತೆ, ಎಷ್ಟೋ ವಿಕೆಟ್ ತೆಗಿತಾರೆ, ಡೆತ್ ಓವರ್ ಕೂಡ ಚೆನ್ನಾಗಿರುವಂತ ಪ್ರದರ್ಶನ ಕೊಡ್ತಾರೆ. ಆದ್ರೆ ಇವರು ಇಲ್ಲ ಅಂದ್ರೆ ದೊಡ್ಡ ಹೊಡೆತ ಬೀಳುವಂತ ಸಾಧ್ಯತೆ ಇದೆ ಫ್ರೆಂಡ್ ಮುಂಬೈ ಇಂಡಿಯನ್ಸ್ ತಂಡಕ್ಕೆ. ಆದ್ರೆ ಇವರು ಇನ್ನು 2 ವಾರ ಟೋಟಲ್ ಆಗಿ 2 ವಾರ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆಡೋಕೆ ಆಗಲ್ಲಂತೆ ಫ್ರೆಂಡ್. ಟೋಟಲ್ ಆಗಿ 2 ವಾರ. ಯಾಕಪ್ಪ ಅಂದ್ರೆ ಇವರು ಇಂಜುರಿಯಿಂದ ಕಂಪ್ಲೀಟ್ ಆಗಿ ಚೇತರಿಸಿಕೊಂಡು 2 ವಾರದ ನಂತರ ಮುಂಬೈ ಇಂಡಿಯನ್ಸ್ಗೆ ಆಡ್ತಾರಂತೆ. ಟೋಟಲ್ ಆಗಿ ಒಂದು 4-5 ಮ್ಯಾಚ್ಗೆ ಇವರು ಇರಲ್ಲ. ಸ್ಟಾರ್ಟಿಂಗ್ 5 ಮ್ಯಾಚ್ ಅಲ್ಲಿ ಇರಲ್ಲ ಅನ್ಸುತ್ತೆ. ಇವರು ಇಲ್ಲ ಅಂದ್ರೆ ಒಂದು 4-5 ಮ್ಯಾಚ್ ಬಾರಿ ಟಫ್ ಆಗುತ್ತೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ. ಯಾಕಂದ್ರೆ ಇದ್ರೊಳಗಳಿಗೆ ಈಸಿ ಆಗುತ್ತೆ, ಬುಮ್ರಾ ಇಲ್ಲ ಅಂದ್ರೆ ಈಸಿ ಆಗುತ್ತೆ. ಹಾಗಾಗಿ ಇವು ಅನುಪಸ್ಥಿತಿ ತುಂಬಾನೇ ಕಾಡ್ತಾ ಇದೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ. ನೋಡೋಣ, ಚೇತರಿಸಿಕೊಂಡ್ರೆ ಬಂದ್ರೆ ಮುಂಬೈ ಇಂಡಿಯನ್ಸ್ಗೆ ಇನ್ನೂ ಕೂಡ ಬಾಲಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಕಂಟ್ರೋಲ್ ತಗೊಂಡಾಗುತ್ತೆ. ನೋಡೋಣ ಫ್ರೆಂಡ್ ಏನ್ ಮಾಡ್ತಾರೆ ಅನ್ನೋದು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಬಾಯ್.